ಜಾತಿ ಭೇದ ಮಾಡೋದು, ಮತ್ತು ಗಂಡು ಹೆಣ್ಣು ಭೇದ ಮಾಡೋದು, ಬಡವ ಶ್ರೀಮಂತ ಭೇದ ಮಾಡೋದು, ವರ್ಣ ಭೇದವನ್ನು ಮಾಡೋದು, ಹಾಗೂ ನಮ್ಮಲ್ಲಿ ಆಶ್ರಮ ಭೇದ ಮಾಡೋದು. ಅಂತಹ ಆ ಒಂದು ಕಲ್ಮಶಗಳು ಮನಸ್ಸನ್ನು ಚುಚ್ಚುತ್ತಾ ಇರ್ತವೆ, ಆತ್ಮವನ್ನು ಭಾವದೊಳಗಡೆ ಹೋಗಿ ಸಿಲ್ಕೊಂಡ್ಬಿಟ್ಟಿರ್ತವೆ. ಅಂಥವನ್ನು ತೆಗಿಲಿಕ್ಕೆ ಶಿವಯೋಗ ದಿ ಬೆಸ್ಟ್ ಪವರ್ಫುಲ್ ಮೆಡಿಸನ್ ಅಂತ ಹೇಳ್ಬೋದು. ಯಾವ ಬ್ಯಾಟ್ರಿ ಇದು ಅಂತ ಹೇಳಿದ್ರೆ, ನಮ್ಮ ಆತ್ಮದೊಳಗಿರ್ತಕ್ಕಂಥ ಕತ್ತಲನ್ನು ಹೋಗಲಾಡಿಸ್ತಕ್ಕಂಥ ಬ್ಯಾಟ್ರಿ ಇದು. ಅಸ್ಥಿ ವ್ಯವಸ್ಥೆ, ಮಾಂಸಖಂಡಗಳ ವ್ಯವಸ್ಥೆ ಇವೆಲ್ಲವೂ ಕೂಡ ಚುರುಕಾಗ್ತವೆ. ಡೈಮೀಥೇನ್, ಟ್ರಿಪ್ಟೈನ್ ಹಾಗೂ ಡೋಪೋಮಿನ್ ಅಂತಕ್ಕಂಥ ಹಾರ್ಮೋನ್ಸ್ಗಳು ಹಿಂದಿನ ಒಂದು ಭಾಗದಲ್ಲಿ, ಈ ಮೆದುಳಿನ ಹಿಂಭಾಗದಲ್ಲಿ ಅದು ಸಕ್ರೇಷನ್ ಆಗ್ತಾ ಇರ್ತದೆ. ಯಾರು ಇಷ್ಟಲಿಂಗ ಕಟ್ಕೊಂಡಿರ್ತಾರೆ ಅವರು ಜಾತಿ ಭೇದ ಮಾಡಬಾರ್ದು, ವರ್ಗ ವರ್ಣ ಲಿಂಗ ಆಶ್ರಮ ಭೇದ ಮಾಡಬಾರ್ದು. ಸಮಯ ಕಾಣಿಸೋದಿಲ್ಲ, ಗಡಿಯಾರ ಕಾಣಿಸುತ್ತೆ, ಹಾಗೆ ದೇವರು ಕೂಡ ಕಾಣಿಸೋದಿಲ್ಲ, ಇಷ್ಟಲಿಂಗ ಕಾಣಿಸುತ್ತೆ. ಇಷ್ಟಲಿಂಗ ದೇವರನ್ನು ತೋರಿಸುವ ಸಾಧನ ಇದು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಆತ್ಮೇರೆ, ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಆತ್ಮೇರೆ, ಇವತ್ತಿನ ಒಂದು ಸಂಚಿಕೆಯಲ್ಲಿ ವಿಶ್ವ ಯೋಗದ ಕುರಿತಾಗಿ ಮಾಹಿತಿ ನೋಡೋಣ. ವಿಶ್ವ ಯೋಗವನ್ನು ಕೊಟ್ಟವರು ಬೇರೆ ಯಾರೂ ಅಲ್ಲ, ನಮ್ಮ ಕರ್ನಾಟಕದ ಬಸವಾದಿ ಶರಣರು. ಹಲವು ಯೋಗವನ್ನು ನಾವು ನೋಡಿದ್ದೇವೆ. ಯೋಗಾಸನಗಳನ್ನು ಮಾಡ್ತೇವೆ, ಪ್ರಾಣಾಯಾಮ ಮಾಡ್ತೇವೆ, ಹಲವಾರು ಬಗೆಯ ಧ್ಯಾನಗಳಿದ್ದಾವೆ. ಅಂದರೆ ದೀಪ ನೋಡಿಕೊಂಡು ತ್ರಾಟಕ ಧ್ಯಾನ ಮಾಡ್ಬೋದು, ಬೆಟ್ಟವನ್ನು ನೋಡಿಕೊಂಡು ತ್ರಾಟಕ ಧ್ಯಾನ ಮಾಡೋದುಂಟು, ಬಿಂದು ತ್ರಾಟಕ ಅಂತಿದೆ, ಒಂದು ಗೋಡೆ ಮೇಲೆ ಚುಕ್ಕೆ ಇಟ್ಟು ತ್ರಾಟಕ ಮಾಡೋದು. ಆದರೆ ಒಂದು ವಿಶೇಷವಾದ ಧ್ಯಾನವನ್ನು ಬಸವಾದಿ ಶರಣರು ನಮಗೆ ಕೊಟ್ಟಿದ್ದಾರೆ. ಅದನ್ನು ಇಷ್ಟಲಿಂಗ ತ್ರಾಟಕ ಅಂತ ಕರೀತಾರೆ. ಇದರ ಬಗ್ಗೆ ಯಾಕೆ ವ್ಯಾಪಕವಾಗಿ ಪ್ರಚಾರ ಆಗಲಿಲ್ಲ ಅಂದರೆ, ಇದನ್ನು ಕೇವಲ ಒಂದು ಪೂಜೆಯ ಉಪಕರಣವಾಗಿ ಜಾತಿಗೆ ಸೀಮಿತ ಮಾಡಿದರು. ಅದಕ್ಕೆ ಇದ್ರ ಬಗ್ಗೆ ಪ್ರಚಾರ ಆಗಲಿಲ್ಲ. ಈ ಇಷ್ಟಲಿಂಗ ಶಿವಯೋಗ ಮಾಡೋದ್ರಿಂದ ನಮ್ಮ BP, ಶುಗರ್, ಥೈರಾಯ್ಡ್, ಸಂಧಿವಾತ, ಇಂಥ ಚರ್ಮದ ಸಮಸ್ಯೆಗಳು, ಈ ಎಲ್ಲ ದೈಹಿಕ ರೋಗಗಳು ಇನ್ನೂ ಹೆಸರಿಸ್ತಾ ಹೋದರೆ ಸಾವಿರಾರು ರೋಗಗಳಿದ್ದಾವೆ. ಆ ಎಲ್ಲ ರೋಗಗಳಿಗೂ ಪರಿಹಾರ ಈ ಇಷ್ಟಲಿಂಗ ಶಿವಯೋಗ. ಮತ್ತೆ ಮಾನಸಿಕ ರೋಗಗಳಂತಿದ್ದಾವೆ. ಯಾವುದು? ಜಾತಿ ಭೇದ ಮಾಡೋದು, ಮತ್ತು ಗಂಡು ಹೆಣ್ಣು ಭೇದ ಮಾಡೋದು, ಬಡವ ಶ್ರೀಮಂತ ಭೇದ ಮಾಡೋದು, ವರ್ಣ ಭೇದವನ್ನು ಮಾಡೋದು, ಹಾಗೂ ನಮ್ಮಲ್ಲಿ ಆಶ್ರಮ ಭೇದ ಮಾಡೋದು, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಹೀಗೆ ಈ ಒಂದು ಆಶ್ರಮ ಭೇದ, ಜಾತಿ, ವರ್ಗ, ವರ್ಣ, ಲಿಂಗ ಇವೆಲ್ಲ ಭೇದವನ್ನು ಅಳಿಸ್ತಕ್ಕಂಥ ಮಾನಸಿಕ ರೋಗಗಳಿವೆಲ್ಲ. ಇದು ಒಂದು ಶಕ್ತಿ ಈ ಇಷ್ಟಲಿಂಗದಲ್ಲಿದೆ. ಮತ್ತು ಮಾನಸಿಕ ರೋಗವನ್ನು ಬಹಳ ನಾವು ಕಷ್ಟಪಟ್ಟು ನಿವಾರಣೆ ಮಾಡ್ಕೋಬೋದು. ಆದರೆ ಭಾವನಾತ್ಮಕ ರೋಗ ಇದಾವಲ್ಲ, ಕೆಲವ್ರಿಗೆ ಎಷ್ಟೇ ಹೇಳಿದರೂ ಕೂಡ ಭಾವನೆಗಳಲ್ಲಿ ಆ ಒಂದು ವಿರೋಧಾಭಾಸ ಹೋಗೋದಿಲ್ಲ. ಭಾಳ ಸೂಕ್ಷ್ಮವಾಗಿರ್ತದೆ ಅದು. ಅದಕ್ಕೆ ಸೂಕ್ಷ್ಮವಾಗಿರೋದನ್ನು ತೆಗಿಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಒಂದೇನೋ ಸೂಕ್ಷ್ಮವಾಗಿರೋ ಮುಳ್ಳು ಕಾಲಿಗೆ ನಟ್ಟಿತು ಅಂತ ಹೇಳಿದ್ರೆ, ತೆಳುವಾದ ಮುಳ್ಳು, ಅದನ್ನು ತೆಗೆಯೋದು ಭಾಳ ಕಷ್ಟ, ಚುಚ್ತಾ ಇರ್ತದೆ ನೋಡಿ. ಹಾಗಾಗಿ ಅಂತಹ ಆ ಒಂದು ಕಲ್ಮಶಗಳು ಮನಸ್ಸನ್ನು ಚುಚ್ಚುತ್ತಾ ಇರ್ತವೆ, ಆತ್ಮವನ್ನು ಭಾವದೊಳಗಡೆ ಹೋಗಿ ಸಿಲ್ಕೊಂಡ್ಬಿಟ್ಟಿರ್ತವೆ. ಅಂಥವನ್ನು ತೆಗಿಲಿಕ್ಕೆ ಶಿವಯೋಗ ದಿ ಬೆಸ್ಟ್ ಪವರ್ಫುಲ್ ಮೆಡಿಸನ್ ಅಂತ ಹೇಳ್ಬೋದು. ಹಾಗಿದ್ರೆ ಹೇಗೆ ಅದು ಆಗಬಲ್ಲದು? ವಾಟ್ ಈಸ್ ದ ಎವಿಡೆನ್ಸ್? ಸೈಂಟಿಫಿಕ್ ಎವಿಡೆನ್ಸ್ ಮೂಲಕ ದೈಹಿಕ ರೋಗ, ಮಾನಸಿಕ ರೋಗ, ಭಾವನಾತ್ಮಕ ರೋಗವನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿ ಇಷ್ಟಲಿಂಗಕ್ಕೆ ಹೇಗಿದೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ನೋಡಿ, ಇದು ಇಷ್ಟಲಿಂಗ ಅಂದರೆ ಇದನ್ನು ಅಷ್ಟಬಂಧಗಳ ಮೂಲಕ ಮಾಡಿರ್ತಾರೆ. ಅಂಟ, ರಾಳ, ಚಂದ್ರಕಾಂತ ಶಿಲೆ, ರುಮಾಮಸ್ತಕಿ, ಆಮೇಲೆ ಗೇರು ಬೀಜದ ಎಣ್ಣೆ, ಅದರ ಜೊತೆಗೆ ಆಕಳ ತುಪ್ಪದ ಕಾಡಿಗೆ, ಆಮೇಲೆ ಚಂದ್ರಕಾಂತ ಶಿಲೆ ಅಂತ ಹಾಕಿರ್ತಾರೆ. ಇವಿಷ್ಟೆಲ್ಲ ಅಷ್ಟಬಂಧಿಗಳನ್ನು ಹಾಕಿ ಈ ಒಂದು ಇಷ್ಟಲಿಂಗವನ್ನು ತಯಾರು ಮಾಡಿರ್ತಾರೆ. ಇವೆಲ್ಲದರ ಒಂದು ಭೌತಿಕವಾಗಿರ್ತಕ್ಕಂಥ ಪದಾರ್ಥ ವಿಜ್ಞಾನ ಏನು ಹೇಳುತ್ತಂದರೆ, ಇದು ಎಲ್ಲವೂ ಸೇರಿದಾಗ ಒಂದು ಅದ್ಭುತವಾದ ಸಾಲಿಡ್ ಕಾರ್ಬನ್ ಆಗುತ್ತೆ. ವಿಜ್ಞಾನ ಏನು ಹೇಳುತ್ತೆ, ಸಾಲಿಡ್ ಕಾರ್ಬನ್ ಎಲ್ಲಿರುತ್ತೆ ಅಲ್ಲಿ ಅದು ಎಲೆಕ್ಟ್ರಾನ್ಸ್ಗಳನ್ನು ಹಿಡಿದಿಟ್ಕೊಳ್ತದೆ. ಕಾರ್ಬನ್ಗೆ ಏನಿದೆ ಶಕ್ತಿ, ಎಲೆಕ್ಟ್ರಾನ್ಸ್ಗಳನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಇದೆ. ಅದಕ್ಕೆ ನೋಡಿ, ನೀವು ಬ್ಯಾಟ್ರಿ ಸೆಲ್ಗಳಲ್ಲಿ ಕಪ್ಪು ಕಲರ್ ಹಾಕಿರ್ತಾರೆ, ಕಪ್ಪು ಕಲರ್ದು ಕಾರ್ಬನ್ ಇರ್ತದೆ, ಅಲ್ಲಿ ಎಲೆಕ್ಟ್ರಾನ್ಸ್ಗಳನ್ನ ಹಿಡಿದಿಟ್ಕೊಡ್ತದೆ. ನೀವು ಶೆಲ್ ಒಡೆದು ನೋಡಿದಾಗ, ಹಿಂದೆ ನೀವು ಚಿಕ್ಕವರಿದ್ದಾಗ ನೆನಪು ಮಾಡ್ಕೊಳ್ಳಿ, ಸೆಲ್ ಒಡೆದು ನೋಡಿದಾಗ ಅದು ಕಪ್ಪು ಇರ್ತದೆ. ಅಂದರೆ ಎಲೆಕ್ಟ್ರಾನ್ಸ್ಗಳನ್ನು, ಪವರನ್ನು ಅದು ಹಿಡಿದಿಟ್ಟುಕೊಂಡಿರ್ತದೆ.
ಹಾಗೆ ಇದು ಸಹ ಪವರ್ನ ಹಿಡಿದಿಟ್ಕೊಳ್ತದೆ. ಈ ಸೆಲ್ ಇದು ಬ್ಯಾಟ್ರಿ, ಇದು ಯಾವ ಬ್ಯಾಟ್ರಿ ಇದು ಅಂತ ಹೇಳಿದ್ರೆ ನಮ್ಮ ಆತ್ಮದೊಳಗಿರ್ತಕ್ಕಂಥ ಕತ್ತಲನ್ನು ಹೋಗಲಾಡಿಸ್ತಕ್ಕಂಥ ಬ್ಯಾಟ್ರಿ ಇದು. ನಮ್ಮ ದೇಹದೊಳಗಿರ್ತಕ್ಕಂಥ ಕತ್ತಲನ್ನು ಹೋಗಲಾಡಿಸ್ತಕ್ಕಂಥ ಬ್ಯಾಟ್ರಿ ಇದು. ದೈಹಿಕ ರೋಗಕ್ಕೆ ದೇಹದ ಕತ್ತಲ, ಮಾನಸಿಕ ರೋಗಕ್ಕೆ ಮಾನಸಿಕ ಕತ್ತಲು ಮತ್ತು ಆತ್ಮದ ರೋಗಕ್ಕೆ ಭಾವನಾತ್ಮಕ ಕತ್ತಲು ಅಂತ ಹೇಳ್ಬೋದು. ಈ ಮೂರೂ ರೀತಿಯ ಕತ್ತಲನ್ನು ಹೋಗಲಾಡಿಸ್ಲಿಕ್ಕೆ ಇಷ್ಟಲಿಂಗ ಇದು ಬ್ಯಾಟ್ರಿ ಇದ್ದಂಗಿದೆ. ಹೇಗೆ ಬ್ಯಾಟ್ರಿ ಆಗಬಲ್ಲದು ಅನ್ನೋದನ್ನ ನೋಡೋಣ. ನೋಡಿ, ಇಷ್ಟಲಿಂಗವನ್ನು ನೋಡ್ತಾ ಕೂತ್ಕೊಂಡಾಗ ನಮ್ಮ ಕಣ್ಣಿನ ದೃಷ್ಟಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಸ್ಥಿರ ಆಗುತ್ತೆ. ನೋಡ್ತಾ ಕೂತ್ಕೋತೇವೆ ಹೀಗೆ. ಇದು 12 ಇಂಚ್ ಡಿಸ್ಟೆನ್ಸ್ ಇರಬೇಕು. ಅಂದರೆ ಹಿಂಗೆ ನೋಡಿದಾಗ 12 ಇಂಚ್ ಡಿಸ್ಟೆನ್ಸ್ ಇರಬೇಕು. ಹೀಗೆ ಇಟ್ಕೊಂಡು ಕೂತ್ಕೋಬೇಕು. ಅದು ಯಾಕೆ ಅಂತ ಹೇಳ್ತೇನೆ. ಇಷ್ಟಲಿಂಗ ಇಟ್ಟು ಸಾಲಿಡ್ ಕಾರ್ಬನ್ ಆಗಿರೋದ್ರಿಂದ ಇದು ಎಲೆಕ್ಟ್ರಾನ್ಸ್ಗಳನ್ನ ಹಿಡಿದು ಇಟ್ಕೊಂಡಿರ್ತದೆ. ಈ ಹಿಡಿದು ಇಟ್ಟುಕೊಂಡಾಗ ನಾವು ಇದನ್ನು ಕೈ ಮೇಲೆ ಇಟ್ಕೊಳ್ತೇವೆ. ಕೈ ಮೇಲೆ ಇಟ್ಟುಕೊಂಡಾಗ ಆ ಎಲೆಕ್ಟ್ರಾನ್ಸ್ಗಳು ಏನಾಗ್ತವೆ ಅಂದರೆ ಎಮಿಷನ್ ಆಗ್ತವೆ. ಆ ಹೀಟ್ ತಗಲ್ದಾಗ ಅದರೊಳಗಿರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳು ಹೊರಗೆ ಬರ್ತವೆ. ಆವಾಗ ನಾವು ದೃಷ್ಟಿ ಇಟ್ಟು ನೋಡಿದಾಗ ಕಣ್ಣಿಗೆ 12 ಇಂಚು ಅಂತರದಲ್ಲಿರ್ತಕ್ಕಂಥ ಆ ಶಕ್ತಿ ಕಿರಣಗಳನ್ನು ನಮ್ಮ ಕಣ್ಣು ಹೀರ್ಕೊಳ್ತದೆ. ಇದನ್ನ ಫಿಸಿಕ್ಸ್ನಲ್ಲಿ ಫೋಕಲ್ ಲೆಂತ್ ಥಿಯರಿ ಅಂತ ಕರೀತಾರೆ. ಈ ಇಷ್ಟಲಿಂಗ ಎಲೆಕ್ಟ್ರಾನ್ಸ್ ಅನ್ನ ಶಕ್ತಿ ಕಣಗಳನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತದೆ ಅನ್ನೋದಕ್ಕೆ ಎವಿಡೆನ್ಸ್ ಏನಂತ ಹೇಳಿದ್ರೆ ಬ್ಲಾಕ್ ಬಾಡಿ ರೇಡಿಯೇಷನ್ ಥಿಯರಿ ಅಂತ ಬರ್ತದೆ. ಇದು ವೈಜ್ಞಾನಿಕವಾಗಿರ್ತಕ್ಕಂಥ ಥಿಯರಿ, ಎವಿಡೆನ್ಸ್ ಪ್ರೂಫ್ ಇದೆ. ಅದಕ್ಕೆ ಸಂಶೋಧನೆ ಮಾಡಿದ್ದಾರೆ. ಆ ಬ್ಲಾಕ್, ಈ ನಕ್ಷತ್ರಗಳೆಲ್ಲ ಉರಿದು ಒಂದು ಹಂತಕ್ಕೆ ಹೋದಾಗ ಅದೇನಾಗುತ್ತೆ ಅಂದರೆ ಕಪ್ಪು ಕುಳಿಯಾಗಿ ಮಾರ್ಪಾಡಾಗುತ್ತೆ. ಅದು ಶಕ್ತಿಯನ್ನು ಭಾಳ ಬೇಗ ಎಳೆದಿಟ್ಕೊಳ್ತಕ್ಕಂಥ ಶಕ್ತಿ ಅದರಲ್ಲಿ ಇದೆ ಅಂತೇಳಿ ವಿಜ್ಞಾನಿಗಳು ಹೇಳ್ತಾರೆ. ಕಪ್ಪು ಕುಳಿಗಳು ಬ್ಲಾಕ್ ಬಾಡಿ ರೇಡಿಯೇಷನ್ ಥಿಯರಿ ಅಂತ ಹೇಳ್ತಾರೆ ಅದನ್ನು. ಅದೇ ರೀತಿ ನಮ್ಮ ಇಷ್ಟಲಿಂಗವು ಕೂಡ ಎನರ್ಜಿಯನ್ನು ವೇಗವಾಗಿ ಸಕ್ ಮಾಡುತ್ತೆ, ಹಿಡಿದಿಟ್ಕೊಳ್ತದೆ. ಆಮೇಲೆ ಕೈಗೆ ಅದು ಕೈ ಮೇಲೆ ಇಟ್ಟಾಗ ನೋಡ್ರಿ, ಎಲ್ಲ ದೇಹದ ಭಾಗ ಸ್ವಲ್ಪ ತಣ್ಣಗಿದ್ರು ಕೈ ಬೆಚ್ಚಗಿರ್ತದೆ. ಕೈ ಮೇಲೆ ಇಟ್ಟಾಗ ಆ ಎಲೆಕ್ಟ್ರಾನ್ಸ್ಗಳು ಎಮಿಷನ್ ಆಗ್ತವೆ, ಹೊರಗೆ ಬಂದ್ಬಿಡ್ತವೆ. ಅದನ್ನು ನಾವು 12 ಇಂಚ್ ದೂರದಲ್ಲಿ ಇಟ್ಕೊಂಡಾಗ ಫೋಕಲ್ ಲೆಂತ್ ಥಿಯರಿ ಪ್ರಕಾರ ಆ ಎನರ್ಜಿಯನ್ನು ನಮ್ಮ ಕಣ್ಣು ಹೀರ್ಕೊಳ್ತದೆ. ಈಗ ಎಲೆಕ್ಟ್ರಾನ್ಸ್ಗಳಲ್ಲಿ ಬಂತು, ಕಣ್ಣಿಗೆ ಬಂತು. ಕಣ್ಣಿನೊಳಗಡೆ ಆ ಎಲೆಕ್ಟ್ರಾನ್ಸ್ಗಳು ಆಪ್ಟಿಕ್ ನರ್ವಸ್ ಸಿಸ್ಟಮ್ ಅಂತ ಇರ್ತದೆ, ಸೂಕ್ಷ್ಮ ನರಗಳು. ಅದರೊಳಗಡೆ ಹೋಗಿ ಆ ಒಂದು ಎಲೆಕ್ಟ್ರಾನ್ಸ್ಗಳು ಪ್ರವೇಶ ಮಾಡ್ತವೆ. ಆ ಆಪ್ಟಿಕ್ ನರ್ವಸ್ ಸಿಸ್ಟಮ್ಮು ನೇರವಾಗಿ ನಮ್ಮ ಪೀನಿಯಲ್ ಗ್ರಂಥಿಗೆ ಅದು ಸಂಪರ್ಕವನ್ನು ಹೊಂದಿರ್ತದೆ, ಕನೆಕ್ಟ್ ಆಗಿರ್ತದೆ. ಹಾಗೆ ಈ ಆಪ್ಟಿಕ್ ನರ್ವಸ್ ಸಿಸ್ಟಮಲ್ಲಿ ಬಂದಿರತಕ್ಕಂಥ ಎಲೆಕ್ಟ್ರಾನ್ಸ್ಗಳು ಪೀನಿಯಲ್ ಗ್ರಂಥಿಯನ್ನು ತಲುಪ್ತವೆ. ಆ ಪೀನಿಯಲ್ ಗ್ರಂಥಿಯಲ್ಲಿ ಆ ಎಲೆಕ್ಟ್ರಾನ್ಸ್ಗಳು ತಲುಪಿದಾಗ ಅಲ್ಲಿ ಒಂದು ರೀತಿಯ ರೀಚಾರ್ಜ್ ಆದಂಗೆ ಆಗುತ್ತೆ ಪೀನಿಯಲ್ ಗ್ರಂಥಿ. ಆವಾಗ ಅದೇನು ಮಾಡುತ್ತೆ, ರೀಚಾರ್ಜ್ ಆದಾಗ ಅದು ತನ್ನ ಕೆಲಸವನ್ನು ಸಕ್ರಿಯವಾಗಿ ಮಾಡುತ್ತೆ. ಪೀನಿಯಲ್ ಗ್ರಂಥಿ ಚಾರ್ಜ್ ಆಯಿತು ಅಂದರೆ ಮೆಲಟೋನಿನ್ ಹಾರ್ಮೋನ್ ಸೆಕ್ರೇಷನ್ ಬ್ಯಾಲೆನ್ಸ್ ಆಗುತ್ತೆ. ಮೆಲಟೋನಿನ್ ಹಾರ್ಮೋನ್ ಸೆಕ್ರೇಷನ್ ಬ್ಯಾಲೆನ್ಸ್ ಆಗೋದ್ರಿಂದ ನಮ್ಮ ಬಯೋಲಾಜಿಕಲ್ ಕ್ಲಾಕ್ ಬ್ಯಾಲೆನ್ಸ್ ಆಗುತ್ತೆ. ಈ ಬಯೋಲಾಜಿಕಲ್ ಕ್ಲಾಕ್ ಬ್ಯಾಲೆನ್ಸ್ ಆಯಿತು ಅಂದರೆ ಯಾವ ರೋಗನೂ ಬರೋದಿಲ್ಲ ಅಂಥೇಳಿ ಸಂಶೋಧನೆ ಮಾಡಿದ್ದಾರೆ. ಅದಕ್ಕೆ ನೊಬೆಲ್ ಪ್ರೈಸ್ ಸಿಕ್ಕಿದೆ. ಬಯೋಲಾಜಿಕಲ್ ಕ್ಲಾಕ್ ಬ್ಯಾಲೆನ್ಸ್ ಆಯ್ತಂದರೆ ಅಂದರೆ ಜೈವಿಕ ಗಡಿಯಾರ. ಹೇಗೆ ಸೂರ್ಯ ಬೆಳಗ್ಗೆ ಉದಯ ಆಗಿ ಸಾಯಂಕಾಲ ಮುಳುಗ್ತಾನೆ, ಅದೇ ರೀತಿ ನಮ್ಮ ಶರೀರದಲ್ಲೂ ಕೂಡ ಆ ಒಂದು ಶಕ್ತಿಯ ಧಾರಣೆಯ ಒಂದು ವೇಗಗಳಿರ್ತವೆ. ಅದನ್ನು ಸರ್ಕೇಡಿಯನ್ ರಿದಮ್ ಅಂತ ಕರೀತಾರೆ. ಯಾವಾಗ ಬಯೋಲಾಜಿಕಲ್ ಕ್ಲಾಕ್ ಬ್ಯಾಲೆನ್ಸ್ ಆಗುತ್ತೆ ಅದೇ ರೀತಿಯಾಗಿ ನಮ್ಮ ಸರ್ಕೇಡಿಯನ್ ರಿದಮ್ ಬ್ಯಾಲೆನ್ಸ್ ಆಗುತ್ತೆ. ಸರ್ಕೇಡಿಯನ್ ರಿದಮ್ ಬ್ಯಾಲೆನ್ಸ್ ಆಯ್ತು ಅಂದರೆ ನಮ್ಮ ಜೀರ್ಣಶಕ್ತಿ ಅಂದರೆ ಡೈಜೆಷನ್ ಸಿಸ್ಟಮ್, ನಮ್ಮ ಉಸಿರಾಟದ ವ್ಯವಸ್ಥೆ ಅಂದರೆ ರೆಸ್ಪಿರೇಟರಿ ಸಿಸ್ಟಮ್, ನಮ್ಮ ಹಾರ್ಮೋನ್ಗಳ ವ್ಯವಸ್ಥೆ ಅಂದರೆ ಎಂಡೋಕ್ರೈನ್ ಸಿಸ್ಟಮ್, ನಮ್ಮ ಇಮ್ಯುನಿಟಿ ಅಂದರೆ ರೋಗ ಪ್ರತಿರೋಧಕ ಶಕ್ತಿ ಇಮ್ಯುನಿಟಿ ಸಿಸ್ಟಮ್, ಹಾಗೆ ನಮ್ಮ ಈ ಒಂದು ಶರೀರದಲ್ಲಿರ್ತಕ್ಕಂಥ ಸ್ಕೆಲಿಟಲ್ ಸಿಸ್ಟಮ್, ಮಸಲ್ ಸಿಸ್ಟಮ್ ಅಂತೇನು ಹೇಳ್ತಾರಲ್ಲ, ಅಸ್ಥಿ ವ್ಯವಸ್ಥೆ, ಮಾಂಸಖಂಡಗಳ ವ್ಯವಸ್ಥೆ, ಇವೆಲ್ಲವೂ ಕೂಡ ಚುರುಕಾಗ್ತವೆ, ಜಾಗೃತವಾಗ್ತವೆ. ಮನುಷ್ಯ ಜಾಗೃತ ಇದ್ದರೆ ಏನೂ ಅವಘಡ ಆಗಲ್ಲ. ಒಬ್ಬ ಡ್ರೈವರ್ ಜಾಗೃತ ಇಲ್ಲ ಅಂದರೆ ಆಕ್ಸಿಡೆಂಟ್ ಹೆಂಗಾಗುತ್ತೆ, ಹಾಗೆ ನಮ್ಮ ಶರೀರದ ಒಳಗಡೆ ಇರ್ತಕ್ಕಂಥ ಆರ್ಗನ್ಸ್ಗಳು ಮತ್ತು ಸೆಲ್ಸ್ಗಳು ಜಾಗೃತವಾಗಿ ಕೆಲಸ ಮಾಡಿದ್ರೆ ರೋಗ ಅನ್ನುವ ಆಕ್ಸಿಡೆಂಟ್ ಆಗೋದಿಲ್ಲ. ಅದನ್ನು ಜಾಗೃತಪಡಿಸ್ತಕ್ಕಂಥ ಶಕ್ತಿ ಯಾವುದಕ್ಕಿದೆ? ನಮ್ಮ ಬಯೋಲಾಜಿಕಲ್ ಕ್ಲಾಕ್ ಇದೆ. ಆ ಬಯೋಲಾಜಿಕಲ್ ಕ್ಲಾಕ್ ಬ್ಯಾಲೆನ್ಸ್ ಆಗಲಿಕ್ಕೆ ಮೆಲಟೋನಿನ್ ಹಾರ್ಮೋನ್ ಸರಿಯಾಗಿ ಸೆಕ್ರೇಷನ್ ಆಗಬೇಕು. ಅದು ಸೆಕ್ರೇಷನ್ ಆಗಲಿಕ್ಕೆ ಇಷ್ಟಲಿಂಗ ಯೋಗ ದಿ ಬೆಸ್ಟ್ ಮೆಡಿಸನ್. ಹಾಗೆ ಅದರಿಂದ ಮತ್ತೆ ನಮ್ಮ ಪಿಟ್ಯುಟರಿ ಗ್ಲ್ಯಾಂಡ್ ಎಲ್ಲ ಸ್ಟಿಮ್ಯುಲೇಟ್ ಆಗಿ, ಯಾಕಂದರೆ ಪಿನಿಯಲ್ ಮತ್ತು ಪಿಟ್ಯುಟರಿ ಇಂಟರ್ ಕನೆಕ್ಷನ್ ಇರ್ತವೆ, ಅಲ್ಲಿ ಡೈಮೀಥೇನ್ ಟ್ರಿಪ್ಟೈನ್
ಹಾಗೂ ಡೋಪಮಿನ್ ಅಂತಕ್ಕಂಥ ಹಾರ್ಮೋನ್ಸ್ಗಳು ಹಿಂದಿನ ಒಂದು ಭಾಗದಲ್ಲಿ, ಈ ಮೆದುಳಿನ ಹಿಂಭಾಗದಲ್ಲಿ ಅದು ಸಕ್ರೇಷನ್ ಆಗ್ತಾ ಇರ್ತದೆ, ಅದು ಹಾಗೆ ಆಕ್ಸಿಟೋಸಿನ್, ಇವೆಲ್ಲ ಹಾರ್ಮೋನ್ಸ್ಗಳು ಸುಲಭವಾಗಿ ಬ್ಯಾಲೆನ್ಸ್ ಆಗಿ, ಮತ್ತು ಹೆಚ್ಚಾದರೂ ಸಮಸ್ಯೆ ಕಮ್ಮಿ ಆದರೂ ಸಮಸ್ಯೆ, ಬ್ಯಾಲೆನ್ಸ್ ಆಗಿ ಸಕ್ರೇಷನ್ ಆಗ್ತಾವಲ್ಲ, ಅದರಿಂದಾಗಿ ನಮ್ಮ ಶರೀರದ ಎಂಡೋಕ್ರೈನ್ ಸಿಸ್ಟಮ್ ಸಂಪೂರ್ಣವಾಗಿ ಬ್ಯಾಲೆನ್ಸ್ ಆಗಿ ಥೈರಾಯ್ಡ್ ಆಗಿರ್ಬೋದು, ಇನ್ಸುಲಿನ್ ಆಗಿರ್ಬೋದು, ಪ್ರೊಜೆಸ್ಟರಾನ್ ಆಗಿರ್ಬೋದು, ಟೆಸ್ಟೋಸ್ಟೆರಾನ್ ಆಗಿರ್ಬೋದು, ಈಸ್ಟ್ರೋಜನ್ ಆಗಿರ್ಬೋದು, ಇವೆಲ್ಲ ಹಾರ್ಮೋನ್ಸ್ಗಳು ಇವೆಲ್ಲ ಬ್ಯಾಲೆನ್ಸ್ ಆಗಿ ಮನುಷ್ಯ 100 ವರ್ಷಕ್ಕೂ ಹೆಚ್ಚಿಗೆ ಆರೋಗ್ಯ ಮತ್ತು ನೆಮ್ಮದಿಯಿಂದ ಬದುಕ್ತಾನೆ. ಅದ್ಭುತವಾಗಿರ್ತಕ್ಕಂಥ ಈ ಶಿವಯೋಗ. ಮತ್ತು ಶಿವಯೋಗ ಮಾಡೋದು ಅಂತ ಹೇಳಿದ್ರೆ ಕೇವಲ ಒಂದು ನಾಟಕೀಯ ಅಲ್ಲ. ಯಾರು ಇಷ್ಟಲಿಂಗ ಕಟ್ಕೊಂಡಿರ್ತಾರೆ ಅವರು ಜಾತಿ ಭೇದ ಮಾಡಬಾರ್ದು, ವರ್ಗ ವರ್ಣ ಲಿಂಗ ಆಶ್ರಮ ಭೇದ ಮಾಡಬಾರ್ದು, ಮತ್ತು ಮೂಢನಂಬಿಕೆಯನ್ನು ನಂಬಬಾರ್ದು. ನಾವು ಯಾವ ಸಮಯದಲ್ಲಿ ಕಾರ್ಯವನ್ನು ಮಾಡ್ತೇವೆ ಅದೆಲ್ಲವೂ ಶುಭಗಳಿಗೆನೆ, ಕೆಟ್ಟಗಳಿಗೆ ಅನ್ನೋದು ಈ ಜಗತ್ತಿನಲ್ಲಿ ಇಲ್ಲ, ಒಳ್ಳೆಯಗಳಿಗೆ ಶುಭಗಳಿಗೆನೆ. ಅದಕ್ಕೆ ಶಿವಯೋಗ ಮಾಡುವವರಿಗೆ ಕೊನೆವರೆಗೂ ಶುಭಗಳಿಗೆ. ಬೆಳಗ್ಗೆ ಎದ್ದು ಮಾಡಬೇಕು. ಇದನ್ನು ಬೆಳಗ್ಗೆ ಮಾಡೋದ್ರಿಂದ ಎಲೆಕ್ಟ್ರಾನ್ಸ್ಗಳು ದಟ್ಟವಾಗಿ ಬೆಳ್ತಿರ್ತವೆ. ಬೆಳಗ್ಗೆ ಎದ್ದು ಸೈಲೆಂಟ್ ಇರ್ತದೆ. ಯಾರು 3:20ಕ್ಕೆ ಈ ಸಾಧನೆಯನ್ನು ಶುರು ಮಾಡ್ತಾರೆ, 1 ತಿಂಗಳು ಮಾಡಿ ನೋಡಿ, ನೀವು ನನಗೆ ಪತ್ರ ಬರಿತೀರಿ, ನಿಮ್ಮ ಮನಸ್ಸು ವಿಕಾಸ ಆಗಿರ್ತದೆ, ನಿಮ್ಮ ದೈಹಿಕ ಆರೋಗ್ಯ ಸರಿಯಾಗಿರ್ತದೆ, ಗೊಂದಲಗಳು ಸರಿಯಾಗಿರ್ತವೆ, ನಿಮ್ಮ ಇಡೀ ಮನೆ ಏನಾಗುತ್ತೆ ಅಂದರೆ ಮಹಾಮನೆ ಆಗುತ್ತೆ. ಮಹಾಮನೆ ಅಂದರೆ ದೊಡ್ಡ ಮನೆ ಅಲ್ಲ, ಭವ್ಯ ಮನೆ ಅಲ್ಲ, ದಿವ್ಯ ಮನೆ ಆಗಿರುತ್ತೆ. ಬಸವಣ್ಣನವ್ರು ಏನು ಕಟ್ಟಿದ್ರು? ಮಹಾಮನೆ ಕಟ್ಟಿದ್ರು, ಅನುಭವ ಮಂಟಪ ಕಟ್ಟಿದ್ರು. ಜ್ಞಾನಗಳ ಮಂಟಪ, ಆಮೇಲೆ ಪಂಡಿತರ ಮಂಟಪವನ್ನು ಕಟ್ಟಲಿಲ್ಲ ಅವರು, ಅನುಭವ ಮಂಟಪ. ಅಲ್ಲಿ ಯಾರು ಇರ್ತಿದ್ರು ಚರ್ಚೆ ಮಾಡಲಿಕ್ಕೆ? ಮಾದಾರ ಚಿನ್ನಯ್ಯ, ಡೋಹಾರ ಕಕ್ಕಯ್ಯ, ಸಮಗಾರ ಹರಳಯ್ಯ, ನೂಲಿಯ ಚಂದಯ್ಯ, ಒಕ್ಕಲಿಗ ಮುದ್ದಣ್ಣ, ತುರಗಾಯ ರಾಮಣ್ಣ, ಕುಂಬಾರ ಗುಂಡಯ್ಯ, ಮೇದಾರ ಕೇತಯ್ಯ, ಕುರುಬವೀರ ಗೊಲ್ಲಾಳ, ಒಕ್ಕಲಿಗ ಮುದ್ದಣ್ಣ, ಹೀಗೆ ಎಲ್ಲ ವರ್ಗವರ್ಣದವರು ಕೂಡ ಅಲ್ಲಿ ಸೇರ್ತಿದ್ರು. ಜಾತಿ ಅನ್ನೋದು ಮನುಷ್ಯ ಮಾಡಿತ್ತು ನೋಡಿ. ಎಲ್ಲರಿಗೂ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜೆ, ಶುಕ್ರ ಅನ್ನೋ ಸಪ್ತಧಾತುಗಳು ಎಲ್ಲರ ಶರೀರದಲ್ಲಿ ಇರ್ತವೆ. ವಾತ, ಪಿತ್ತ, ಕಫ ಅನ್ನೋ ತ್ರಿದೋಷಗಳು ಎಲ್ಲರ ಶರೀರದಲ್ಲಿ ಇರ್ತವೆ. ಎಲ್ಲರಿಗೂ 2 ಕಣ್ಣೇ ಇರುತ್ತೆ, 2 ಕಿವಿನೇ ಇರುತ್ತೆ, 2 ಮೂಗಿನ ಹೊಳ್ಳೆನೇ ಇರ್ತದೆ. ದೈಹಿಕ ಆಕಾರದಲ್ಲಿ ಯಾವುದು ವ್ಯತ್ಯಾಸ ಇಲ್ಲ. ದೇಹದ ಒಳಗಡೆ ಬ್ಲಡ್ ಇರ್ತದೆ, ಅದು ರಕ್ತ ಕೆಂಪಿಗೆ ಇರ್ತದೆ. ಕೆಲವ್ರದ್ದು ಹಸಿರು, ಕೆಲವ್ರದ್ದು ನೀಲಿ ಕಲರ್ ಇರಬೇಕಾಗಿತ್ತಲ್ಲ ಜಾತಿಗೆ ಅನುಗುಣವಾಗಿ. ಅದಕ್ಕೆ ಸಪ್ತಧಾತುಂ ಸಮಂ ಪಿಂಡಂ ವರ್ಣಾನಾಂ ಕಿಂ ಪ್ರಯೋಜನಂ ಅಂತ ಶರಣರು ಪ್ರಶ್ನೆ ಮಾಡ್ತಾರೆ. ವರ್ಣ ಭೇದ, ವರ್ಗ ಭೇದ, ಜಾತಿ ಭೇದ, ಹೆಣ್ಣು ಗಂಡು, ಹೆಣ್ಣು ಮಕ್ಕಳು ಕನಿಷ್ಠ, ಹೆಣ್ಣುಮಕ್ಕಳು ಮಾಯೆ ಅಂತಾರೆ. ಹೆಣ್ಣುಮಕ್ಕಳು ತಾಯಿ ಜನ್ಮ ಕೊಡ್ತಾಳೆ. ಆಮೇಲೆ ಮಣ್ಣು ಮಾಯೆ ಅಂತಾರೆ, ಮಣ್ಣು ಅನ್ನ ಕೊಡುತ್ತೆ, ಅದು ತಾಯಿನೇ. ಹೊನ್ನು ಅದು ಮಾಯೆ ಹೆಂಗಾಗುತ್ತೆ? ನಮ್ಗೆ ಆಪತ್ ಕಾಲದಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ಮುತ್ತೂಟ್ ಫೈನಾನ್ಸಲ್ಲಿ ಇದ್ದರೆ ದುಡ್ಡು ಬರ್ತದೆ. ಹಾಗೆ ಹೆಣ್ಣು ಹಣ್ಣು ಮಣ್ಣು ಮಾಯೆ ಅಲ್ಲ, ಮನಸ್ಸಿನ ಮುಂದಿನ ಆಸೆನೇ ಮಾಯೆ ಅಂತೇಳಿ ಶರಣರು ನಮಗೆ ಹೇಳ್ತಾರೆ. ಅದಕ್ಕಾಗಿ ಇವೆಲ್ಲ ಮೂಢನಂಬಿಕೆ ಕಂದಾಚಾರಗಳನ್ನು ನಾವು ಬಿಟ್ಟು ಶಿವಯೋಗ ಮಾಡಬೇಕು. ಎಲ್ಲವನ್ನು ಬೆಳಗ್ಗೆದ್ದು ನಮ್ಮ ಕಷ್ಟ ನಷ್ಟಗಳೆಲ್ಲವೂ ಈ ಒಂದು ಇಷ್ಟಲಿಂಗದ ಮುಂದೆ ಹೇಳ್ಕೋಬೇಕು. ಇಷ್ಟಲಿಂಗ ಅಂದರೆ ಶಿವ, ಇಷ್ಟಲಿಂಗ ಅಂದರೆ ಇದು ಪರಮಾತ್ಮನ ಒಂದು ಸ್ವರೂಪ. ಹೇಗೆ ಸೂರ್ಯ, ಚಂದ್ರ, ನಕ್ಷತ್ರ, ಆಕಾಶ, ಗ್ರಹ, ತಾರೆಗಳು, ಗ್ಯಾಲಕ್ಸಿ ಎಲ್ಲವೂ ರೌಂಡ್ ಶೇಪಲ್ಲಿದ್ದಾವೆ. ನಮ್ಮ ಒಳಗಡೆ ಹೋದಾಗಲೂ ಕೂಡ ಸೆಲ್ಸ್ಗಳು ಕೂಡ ರೌಂಡ್ ಶೇಪಲ್ಲಿ ಇರ್ತವೆ. ಒಳಗೂ ಹೊರಗೂ ಗೋಲನೆ ಇದೆ. ಅದಕ್ಕೆ ಶಿವನು ಕೂಡ ಪರಿಪೂರ್ಣ ಅಂದರೆ ಅದು ಗೋಲಾಕಾರದಲ್ಲೇ ಇರ್ತದೆ ಅಂಥೇಳಿ ನಿರಾಕಾರ ಪರಮಾತ್ಮ. ಈಗ ಜ್ಞಾನ ಕಾಣಿಸೋದಿಲ್ಲ, ಪುಸ್ತಕ ಕಾಣಿಸುತ್ತೆ, ಸಮಯ ಕಾಣಿಸೋದಿಲ್ಲ, ಗಡಿಯಾರ ಕಾಣಿಸುತ್ತೆ. ಹಾಗೆ ದೇವರು ಕೂಡ ಕಾಣಿಸೋದಿಲ್ಲ, ಇಷ್ಟಲಿಂಗ ಕಾಣಿಸುತ್ತೆ. ಇಷ್ಟಲಿಂಗ ದೇವರನ್ನು ತೋರಿಸುವ ಸಾಧನ ಇದು. ಇಷ್ಟಲಿಂಗವನ್ನು ನಾವು ದೃಷ್ಟಿ ಇಟ್ಟು ನೋಡಿದಾಗ ಈ ಒಂದು ಇಷ್ಟಲಿಂಗದಲ್ಲಿ ಒಂದು ಅದ್ಭುತವಾದ ಬೆಳಕಿನ ಪ್ರಕಾಶ ಕಾಣುತ್ತೆ. ಅದೇ ಒಂದು ದೈವ ಶಕ್ತಿ. ಆ ಬೆಳಕನ್ನು ನಾವು ಕಂಡ್ರೆ ನಮ್ಮ ಸ್ವಸ್ವರೂಪವನ್ನು ನಾವು ಕಂಡಾಗೆ. ಎಲ್ಲವನ್ನರಿತು ಫಲವೇನಯ್ಯ ತನ್ನ ತಾನರಿಯದನ್ನಕ್ಕ ಅಂತ ಹೇಳ್ತಾರೆ. ಹಾಗೆ ಸ್ವಸ್ವರೂಪವನ್ನು ಅರಿಲಿಕ್ಕೆ ಇಷ್ಟಲಿಂಗ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನ. ಇದನ್ನ ಇಟ್ಕೊಂಡು ಹೀಗೆ ತ್ರಾಟಕವನ್ನು ಮಾಡಬೇಕು. ನೇರ ಕೂತ್ಕೋಬೇಕು. ಮೊದಲು ಒಂದು 5 ನಿಮಿಷ ಮಂತ್ರ ಸ್ಮರಣೆಯನ್ನು ಮಾಡಿ, ಆಮೇಲೆ ಮಂತ್ರವನ್ನು ಕೂಡ ಮನಸ್ಸಿನಲ್ಲೇ ಹೇಳ್ತಾ ನಾವೇನು ಮಾಡಬೇಕು, ಇಷ್ಟಲಿಂಗವನ್ನು ದೃಷ್ಟಿ ಇಟ್ಟು ನೋಡಬೇಕು. ಮೊದಲು ಹೇಗೆ ಮಂತ್ರ ಹೇಳಬೇಕಂದ್ರೆ, ನಮ್ಮಲ್ಲಿ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ, ಶಿಖಾ ಚಕ್ರ ಮತ್ತು ಪಶ್ಚಿಮ ಚಕ್ರ ಅನ್ನುವ ಅಣುಚಕ್ರ, ನವಚಕ್ರಗಳಿರ್ತವೆ. ಇವೆಲ್ಲ ಚಕ್ರಗಳನ್ನ ಜಾಗೃತಿ ಮಾಡಲಿಕ್ಕೆ 9 ಮಂತ್ರಗಳಿದಾವೆ. ಅದು ಯಾವುದು ಅಂತ ಹೇಳಿದ್ರೆ, ನಮ ಶಿವಾಯ, ಓಂ ಬಸವ, ನಮ ಶಿವಾಯ, ಓಂ ಬಸವ. ಹೀಗೆ ಒಂದು 5 ನಿಮಿಷ ಸ್ಮರಣೆ ಮಾಡಿ ಆಮೇಲೆ ಸೈಲೆಂಟಾಗಿ ಕೂತ್ಕೊಂಡು
ಇದೇ ಮಂತ್ರವನ್ನು ಉಸಿರು ತೆಗೆದುಕೊಳ್ತಾ ಮನಸ್ಸಿನಲ್ಲೇ ಹೇಳಬೇಕು, ಉಸಿರು ಬಿಡ್ತಾ ಮನಸ್ಸಿನಲ್ಲೇ ಹೇಳಬೇಕು. ಹಾಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲೆ ಮನ ನಿಲ್ಲುವುದು, ಮನ ನಿಲೆ ಬಿಂದು ನಿಲ್ಲುವುದು, ಬಿಂದು ನಿಲೆ ಕಾಲ ಕರ್ಮವ ಗೆದ್ದು ಮಾಯ ಹೆಸರಿಲ್ಲದೆ ದೆಸೆಗೆಟ್ಟು ಓಡುವುದು. ರಿಲ್ಯಾಕ್ಸ್. ಹೀಗೆ ಇದನ್ನು ಸುಮ್ಮನೆ 1 ನಿಮಿಷ ತೋರಿಸ್ತೇನೆ ನಿಮಗೆ. ಇದನ್ನು ಕನಿಷ್ಠ ಪಕ್ಷ ಪ್ರತಿದಿನ 15 ನಿಮಿಷ ಮಾಡಿ. 3 ತಿಂಗಳ ಕಾಲ ಇದನ್ನು ಮಾಡಿ. 3:20ರಿಂದ ನೀವು 5 ಗಂಟೆ ಒಳಗಡೆ ಹೇಳ್ಬೇಕು. 3:20ಕ್ಕೆ ಎದ್ರೆ ಗೋಲ್ಡನ್ ಅಪಾರ್ಚುನಿಟಿ ಅವರಿಗೆ. ಅವ್ರು ಏನು ಅನ್ಕೋತಾರೆ ಜೀವನದಲ್ಲಿ ಎಲ್ಲ ಹಾಗೆ ಆಗುತ್ತೆ. ಅದ್ಭುತವಾಗಿರ್ತಕ್ಕಂಥ ಶಿವಯೋಗ ಸಿದ್ಧಿ ಇದರಲ್ಲಿದೆ. ಮನುಷ್ಯ ದೇವರಾಗ್ಬೋದು. ಅಂಥ ಗೋರಕ್ಷನಾಥರು, ನವನಾಥರಲ್ಲಿ ಅಗ್ರಗಣ್ಯನಾಥರು, ಹಠಯೋಗದಲ್ಲಿ ಭಾಳ ಸಾಧನೆ ಮಾಡಿರೋರೆ ಅಲ್ಲಮ ಪ್ರಭುಗಳು ಈ ಶಿವಯೋಗದ ಬಗ್ಗೆ ಹೇಳಿ ತೋರಿಸಿದಾಗ ಆ ಒಂದು ಶಿವಯೋಗದ ಮಹಿಮೆಯನ್ನು ಕೇಳಿ ವಾಪಸ್ ಏನು ಮಾಡ್ತಾರೆ, ಆ ಹಠಯೋಗವನ್ನು ಬಿಟ್ಟು ಶಿವಯೋಗವನ್ನು ಮಾಡಿ ವಚನ ಬರ್ತಾರೆ. ಅಂದರೆ ಅಂಥ ಯೋಗಿಗಳೇ ಶಿವಯೋಗವನ್ನು ಒಪ್ಕೊಂಡಿದ್ದಾರೆ. ಅಂದರೆ ಶಿವಯೋಗದ ಪವರ್ ಏನಂತ ನಮಗಿನ್ನೂ ಗೊತ್ತಾಗಿಲ್ಲ. ನಾವು ಕನ್ನಡಿಗರು, ಇದು ಕನ್ನಡಿಗರ ಯೋಗ. ಈ ವಿಡಿಯೋನ ಈ ವಿಶ್ವದಾದ್ಯಂತ ನಾವು ತಲುಪಿಸ್ಬೇಕಾಗಿದೆ. ಅದಕ್ಕೆ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ, ಹಾಗೂ ಈ ವಿಚಾರವನ್ನು ಸರಿಯಾಗಿ ವೈಜ್ಞಾನಿಕವಾಗಿ ತಿಳ್ಕೊಂಡು ಎಲ್ಲರೂ ಇಷ್ಟಲಿಂಗ ಕಟ್ಕೋಬೋದು. ಇದಕ್ಕೆ ಜಾತಿ ಇಲ್ಲ. ಯಾವ ಜಾತಿಯವರು ಬೇಕಾದ್ರೂ ಕಟ್ಕೋಬೋದು. ಮೊಬೈಲ್ ಫೋನ್ ಇಟ್ಕೊಳ್ಳಿಕ್ಕೆ ಜಾತಿ ಇದೇನು? ಹಾಗೆಯೇ ಇದು ಒಂದು ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಉಪಕರಣ. ಇದು ದೇವರ ದರ್ಶನ ಮಾಡಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಅಡ್ರೆಸ್. ಅದಕ್ಕೆ ಹೇಳ್ತಾರೆ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದನಯ್ಯ ಸಂಗನ ಬಸವಣ್ಣ ಅಂತ ಅಲ್ಲಂಪ್ರಭು ಹೇಳ್ತಾರೆ. ಅಂಥ ಒಂದು ಇಷ್ಟಲಿಂಗವನ್ನು ನಾವೆಲ್ಲರೂ ಕಟ್ಕೊಂಡು ಯೋಗ ದಿನಾಚರಣೆಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅರ್ಥವನ್ನು ನಮ್ಮ ಜೀವನದಲ್ಲಿ ಅರ್ಥೈಸಿಕೊಂಡು ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.